ಪಕ್ಕಾ ಪೊಲಿಟಿಕ್ಸ್ನ ಇವತ್ತಿನ ನಮ್ಮಲ್ಲಿ ಮಾತ್ರ ವಿಶೇಷದಲ್ಲಿ ಏನು ಸುದ್ದಿ ಇದೆ ಅನ್ನೋದನ್ನು ನೋಡಿದರೆ ಮುಖ್ಯವಾಗಿ ರೇವಣ್ಣ ಫೋಟೋಗೆ ಕೊಕ್ ಕೊಡಲಾಗಿದೆ ಸಮಾರೋಪ ಸಮಾವೇಶದಲ್ಲಿ. JDS ವರಿಷ್ಠರ ಫೋಟೋಗಳಿದೆ, ಮುಖ್ಯವಾಗಿ ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ. ಆದರೆ ರೇವಣ್ಣ ಫೋಟೋ ಮಾಯ. ಸಮಾರೋಪ ಸಮಾವೇಶದಲ್ಲಿ ರೇವಣ್ಣ ಫೋಟೋಗೆ ಕೊಕ್. ಬೃಹತ್ ವೇದಿಕೆಯಲ್ಲಿ HD ರೇವಣ್ಣ ಅವ್ರ ಫೋಟೋನೇ ಮಂಗಮಾಯವಾಗಿದೆ. ಅವರ ಫೋಟೋನ ಹಾಕಿಲ್ಲ. JDS ವರಿಷ್ಠರಾಗಿರುವಂತಹ ದೇವೇಗೌಡರು, ಕೇಂದ್ರ ಸಚಿವರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಕುಮಾರಸ್ವಾಮಿ ಅವರ ಫೋಟೋ, GT ದೇವೇಗೌಡರು JDSನ ವರಿಷ್ಠರು, ಹಾಗೇನೆ ನಿಖಿಲ್ ಕುಮಾರಸ್ವಾಮಿ, ಇವರೆಲ್ಲರ ಫೋಟೋ ಲಕ ಲಕ ಅಂತ ಇದ್ರೆ ರೇವಣ್ಣ ಅವ್ರ ಫೋಟೋ ಮಾತ್ರ ಸಮಾರೋಪ ಸಮಾವೇಶದಲ್ಲಿ ಕಾಣ್ತಾ ಇಲ್ಲ. ತಾವು ದೃಶ್ಯಗಳಲ್ಲಿಯೂ ಕೂಡ ನೋಡ್ತಾ ಇದ್ದೀರಿ. ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಕುಮಾರ್, ಆದರೆ ರೇವಣ್ಣ ಅವ್ರ ಫೋಟೋ ಮಂಗಮಾಯ. ತಾವು ಎದುರಿಸ್ತಾ ಇರುವಂತಹ ಆರೋಪಗಳು, ಸದ್ಯಕ್ಕೆ ಅವರ ಮಕ್ಕಳ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪಗಳು, ಇದರಿಂದ ಬಹುಶಃ JDSನ ನಾಯಕರಿಗೆ ಮುಜುಗರ ಆಗಿರ್ಬೋದು, ದೋಸ್ತಿ ನಾಯಕರಿಗೆ ಮುಜುಗರ ಆಗಿರೋದ್ರಿಂದ ಆ ಫೋಟೋನ ಕೈ ಬಿಟ್ರ ಅನ್ನುವಂಥ ಪ್ರಶ್ನೆ ಇಲ್ಲಿ ಅಧಿಕವಾಗಿ ಕಾಡ್ತಾ ಇದೆ. ಸದ್ಯಕ್ಕಂತೂ ರೇವಣ್ಣ ಅವ್ರ ಫೋಟೋ ಮಾಯ ಆಗಿದೆ. ಕೇವಲ ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್, ಹಾಗೇನೆ GT ದೇವೇಗೌಡರು ಮತ್ತು ಇತ್ಯಾದಿ JDSನ ನಾಯಕರ ಫೋಟೋ ಅಲ್ಲಿ ಲಕ ಲಕ ಅಂತ ಹೊಳಿತಾ ಇದೆ. ಆದರೆ ರೇವಣ್ಣ ಅವ್ರ ಫೋಟೋ ಮಾತ್ರ ಕಾಣ್ತಾ ಇಲ್ಲ. ಸದ್ಯಕ್ಕೆ ರೇವಣ್ಣ ಅವ್ರ ಫೋಟೋನು ಕೂಡ ಹಾಕೋದಿಲ್ಲ ಅಂತ ಅನ್ಸುತ್ತೆ. ಈ ಹಿಂದೆಯೂ ಕೂಡ ಇದೇ ರೀತಿಯ ಘಟನೆಗಳಾಗಿತ್ತು. ಪಕ್ಕಾ ಪೊಲಿಟಿಕ್ಸ್ನಲ್ಲಿ ಇವತ್ತಿನ ಲೋಕಲ್ ಮಾತು ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಬ್ಯಾನರ್ ಪೊಲಿಟಿಕ್ಸ್ ಭಾರಿ ಜೋರಾಗಿ ನಡೆದಿತ್ತು ನಿನ್ನೆ ಮೈಸೂರಿನಲ್ಲಿ. ನಿನ್ನೆ ಕಾಂಗ್ರೆಸ್ನ ನಾಯಕರು ಯಾವ ರೀತಿ ಒಂದು ವಿವಾದಾತ್ಮಕವಾದಂತಹ ಬ್ಯಾನರ್ ಅನ್ನ ಹಾಕಿದ್ರು, ಇವತ್ತು ದೋಸ್ತಿ ನಾಯಕರು ಈಗ ಅದರ ವಿರುದ್ಧ ಸೇಡನ್ನ ತೀರಿಸಿಕೊಂಡಿದ್ದಾರೆ. ಹಾಗಿದ್ರೆ ಈ ಬ್ಯಾನರ್ ಫ್ಲೆಕ್ಸ್ ಗುದ್ದಾಟ ಯಾವ ರೀತಿ ಇದೆ, ಏನ್ ನಡೆದಿತ್ತು ಮೈಸೂರಿನಲ್ಲಿ, ಬನ್ನಿ ನೋಡೋಣ. STD ವಿರುದ್ಧ ಕಾಂಗ್ರೆಸ್ ಫ್ಲೆಕ್ಸ್ ಅಳವಡಿಕೆ. ಇಂದು ಕೈ ನಾಯಕರ ವಿರುದ್ಧ ದಳಪತಿಗಳ ಕಹಳೆ. ಕೈ ನಾಯಕರ ಭ್ರಷ್ಟಾಚಾರ ಕುರಿತ ಫಲಕ ಅಳವಡಿಸಿ ಆಕ್ರೋಶ. ಸಿಎಂ ತವರೂರಿನಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ಬಲುಜೋರಾಗಿದೆ. ದಳಪತಿಗಳ ಮುಯಿಗೆ ಮುಯಿ ಪಾಲಿಟಿಕ್ಸ್. ಸಿಎಂ ತವರೂರಲ್ಲಿ ಏಟು ಎದುರೇಟು ರಾಜಕೀಯ. ಸಿಎಂ ತವರೂರು ಮೈಸೂರಿನಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ಜೋರಾಗಿದೆ. ಬಂಟಿಂಗ್ಸ್ ಬ್ಯಾನರ್ನಲ್ಲಿ ಟಕ್ಕರ್ ಕೊಡೋದು ಕಾಮನ್ ಆಗಿಬಿಟ್ಟಿದೆ. ನಿನ್ನೆ ಕಾಂಗ್ರೆಸ್ನಿಂದ ದೇವೇಗೌಡರ ಕುರಿತು ವಿವಾದಿತ ಫ್ಲೆಕ್ಸ್ ಅಳವಡಿಸಲಾಗಿತ್ತು. ಇವತ್ತು JDS ಮುಯಿ ತೀರಿಸಿಕೊಂಡಿದೆ. ಕಾಂಗ್ರೆಸ್ ಫ್ಲೆಕ್ಸ್ಗೆ ಪ್ರತಿಯಾಗಿ JDS ಬ್ಯಾನರ್ ಅಳವಡಿಸಲಾಗಿದೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ JDS ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ದೇವೇಗೌಡ ಕುಟುಂಬದ ಬಗ್ಗೆ ಫ್ಲೆಕ್ಸ್ ಹಾಕಿದ್ದ ಕೈ ನಾಯಕರಿಗೆ ಫ್ಲೆಕ್ಸ್ ಕರಪತ್ರಗಳ ಮೂಲಕ ದಳಪತಿಗಳು ತಿರುಗೇಟನ್ನ ನೀಡಿದ್ದಾರೆ. ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ STD ಕುಟುಂಬದ ವಿರುದ್ಧ ಅಳವಡಿಸಿದ್ದ ವಿವಾದಿತ ಫ್ಲೆಕ್ಸ್ಗೆ ದಳಪತಿಗಳು ಇಂದು ಟಕ್ಕರ್ ಕೊಟ್ಟಿದ್ದಾರೆ. ಸಿಎಂ ತವರೂರಿನಲ್ಲಿ ಫ್ಲೆಕ್ಸ್ ರಾಜಕೀಯ ಜೋರಾಗಿದ್ದು ಪರಸ್ಪರ ಕೆಸರೆರ ಚಾಟ ಬಿರುಸು ಪಡೆದಿದೆ. ವಿನೋದ್ ಪಡುವರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅರೆಸ್ಟ್ ಆದ್ರೆ ಯಡಿಯೂರಪ್ಪ ಅರೆಸ್ಟ್ ಫಿಕ್ಸ್ ಎನ್ನಲಾಗಿದೆ. ಹೀಗಾಗಿ ಯಾರು ಮೊದಲು ಅರೆಸ್ಟ್ ಆಗ್ತಾರೆ ಎಂಬ ಪ್ರಶ್ನೆ ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಡಿರೋದು ಇದೇ ಕಾಂಗ್ರೆಸ್ ಅಂತ ಈ ವಿಡಿಯೋದ ಮೂಲಕ ಹೇಳ್ತಾ ಇದೆ. ಮಹಿಳೆಯರ ಮೇಲೆ ದರ್ಪ ತೋರಿರುವಂತಹ ವಿಚಾರ, ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಂತಹ ಹಗರಣಗಳ ವಿಚಾರ, ಸ್ಕ್ಯಾಮ್ ಸರ್ಕಾರ, ಕೋಟಿ ಕೋಟಿ ಲೂಟಿ ಮಾಡಿದ ಸರ್ಕಾರ ಅಂತ ಟೀಕೆ ಮಾಡುವಂತಹ ವಿಡಿಯೋನ ಈ ಒಂದು ದೋಸ್ತಿ ನಾಯಕರು ಈಗ ರಿಲೀಸ್ ಮಾಡಿದ್ದಾರೆ. ನಾನು ಶಿವಕುಮಾರ್ನಂತ ಈ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಆಸ್ತಿಗಳನ್ನು ಲಪಟಾಯಿಸಿರ್ತಕ್ಕಂಥ DK ಶಿವಕುಮಾರ್ಗೆ ನಾಗರಹವೇ ನಾನು. ಅದು ಯಡಿಯೂರಪ್ಪನವರು ಹೇಳಿದ್ದಾರೆ. ಏನಿದೆ ಕುಮಾರಸ್ವಾಮಿ, ನನ್ನ ಅಧ್ಯಕ್ಷತೆಯಲ್ಲಿ
136 ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ. ನೀನು ಜನತಾದಳದ ಅಧ್ಯಕ್ಷನಾಗಿ ನಿನಗೆ 19 ಸ್ಥಾನ ಕೊಟ್ಟಿದ್ದಾರೆ. ಈ ಮಾತನ್ನು ನಿನ್ನೆ ಏನು ಹೇಳಿದ್ದೀರಿ? ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ಥರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ಥರ ಇದ್ದೇನೆ ಅಂತ ಹೇಳಿದ್ದಾರೆ. ಬಹುಶಃ 2018-19 ಇದೇ ಬಂಡೆ, ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು, ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಭಾಳ ಸ್ಟೋರಿ ಮಾಡಿದ್ರಿ. ಆ ಬಂಡೆ ನಂಬ್ಕೊಂಡು ಹೋಗಿದ್ದಾಗ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು. ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ. ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ಥರ ನಿಂತ್ಕೊತಾರಂತೆ, ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ. ಹೇಳಿದ್ದಾರೆ ಶಿವಕುಮಾರ್ ಅವರು, ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ. ಆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ಮಿಸ್ಟರ್ ಶಿವಕುಮಾರ್, ಯಾವ ಎಸ್ ಎಂ ಕೃಷ್ಣ ಅವರು ಕೊತ್ವಾಲನ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ, ಆತ್ಮಹತ್ಯೆಗೆ ಕಾರಣ ಯಾರು? ಜನಗಳ ಮುಂದೆ ಇಡ್ತೀರಾ ಇದನ್ನ ಜನಗಳ ಮುಂದೆ? ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಕಾಂಗ್ರೆಸ್ನ ವಿರುದ್ಧ ದೋಸ್ತಿ ನಾಯಕರು ಗುಡುಗುತ್ತಿದ್ರೆ, ಈ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಇದೇ ದೋಸ್ತಿ ನಾಯಕರಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಳ್ಳು ಆರೋಪಗಳಿಗೆ ಯಾವುದೇ ಕಾರಣಕ್ಕೂ ನಾನು ಹೆದರುವನಲ್ಲ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳುವ ಮೂಲಕ ಸಿಎಂ ಸಿದ್ದರಾಮಯ್ಯ ಈಗ ದೋಸ್ತಿ ನಾಯಕರ ವಿರುದ್ಧ ಗುಡುಗಿದ್ದಲ್ಲದೆ, ನಿಮ್ಮ ಕಾಲದ ಹಗರಣಗಳನ್ನ ರೀಓಪನ್ ಮಾಡ್ತೀವಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಗುಡುಗಿದ್ದಾರೆ. ಹಾಗಿದ್ರೆ ದೋಸ್ತಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಗುಟುರು ಹಾಕಿದ್ದಾರೆ ನೋಡೋಣ. ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರವಾಗಿ ನಾವು ಜನಾಂದೋಲನ ಮಾಡಿದ್ದೇವೆ. ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರವನ್ನ, ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನ ಡಿಸ್ಲಾಡ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬೆಳೆದು ಅವರನ್ನು ರಾಜಕೀಯವಾಗಿ ಅಳೆದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಭ್ರಮೆನಲ್ಲಿದ್ದಾರೆ. ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ, ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು. ನಿನ್ನೆ ಕೆಲವು ಹೇಳಿದ್ದೀನಿ, ಇನ್ನೂ ಕೆಲವೆಲ್ಲ ವಿಚಾರಣೆಯಲ್ಲಿದ್ದಾವೆ. ಅದು ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ ಇರ್ಬೋದು, ಎಲ್ಲರ ಮೇಲೂ ಕ್ರಮ ತಗೋತೀವಿ. ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಈ ಸಭೆಗೆ ಅಷ್ಟೇ ನಿಲ್ಲಲ್ಲ, ನಿಮ್ಮ ರಾಜೀನಾಮೆವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಅವರು ಹೋರಾಟ. ಈಗ ನಾನು ಇಂಥವಕ್ಕೆಲ್ಲ ಎದುರ್ಕೊಂತೀನ, ಇಂಥವಕ್ಕೆಲ್ಲ ಭಕ್ತಿನ. ನಾನು ಸುಳ್ಳು ಆರೋಪಗಳನ್ನು ಇಟ್ಕೊಂಡು ಪ್ರಚಾರ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ಈ ಸುಳ್ಳು ಆರೋಪಗಳ ಮೇಲೆ ಮಾಡ್ತಕ್ಕಂಥ ಹೋರಾಟ ಅದು ಸತ್ಯ ಗೊತ್ತಾದ ಮೇಲೆ ಜನಗಳು ಅದನ್ನ ಹತ್ತಿಕ್ತಾರೆ. ನಾವು ಯು ಹ್ಯಾವ್ ಡಿಸೈಡೆಡ್ ಟು ಫೈಟ್